ವೀಣಾ ಹಳ್ಳಿ ಹುಡುಗಿ. ಇತ್ತೀಚೆಗೆ ಆದಿತ್ಯನ ಜೊತೆ ಮದುವೆ ಆಯಿತು. ಆತ ಒಬ್ಬ ರೈತ. ಇಬ್ಬರ ಹಳ್ಳಿನೂ ತುಂಬ ದೂರವೇನೂ ಇರಲಿಲ್ಲ. ವೀಣಾ ಕಾಲೇಜಿಗೆ ಹೋಗ್ತಾ ಇದ್ದಾಗ ಆದಿತ್ಯ ಅವಳನ್ನು ಬಸ್ನಲ್ಲಿ ಹಾಗೂ ದಾರಿಯಲ್ಲೆಲ್ಲ ಹಿಂಬಾಲಿಸ್ತಿದ್ದ. ಯಾವನೋ ಪೂರೆ ಹುಡುಗ ಇರಬೇಕು, ಒಂದಿನ ಸಿಕ್ಕರೆ ಚಪ್ಪಲಿಲೆ ಹೊಡಿಬೇಕು ಎಂದು ಆಕೆ ಅಂದ್ಕೊಂಡಿದ್ಲು. ಅದಕ್ಕೆ ಒಂದು ಕಾರಣನೂ ಇತ್ತು. ವೀಣಾಳ ಹಿಂದೆ ಆದಿತ್ಯ ಮಾತ್ರ ಅಲ್ಲ, ಆ ಹಳ್ಳಿಯ ಎಷ್ಟೋ ಹುಡುಗರು ಅವಳ ಹಿಂದೆ ಬಿದ್ದಿದ್ರು. ಅವರಂತೆಯೇ ಈ ಆದಿತ್ಯ ಕೂಡ ಎಂದು ಆಕೆ ಅಂದುಕೊಂಡಿದ್ಲು. ಆದರೆ ಒಂದಿನ ಅವನ ತಂದೆ ಮತ್ತು ಮಾವ ವೀಣಾಳ ಮನೆಗೆ ಹೆಣ್ಣು ಕೇಳೋಕ್ಕೆ ಬಂದದನ್ನು ನೋಡಿ ಈ ಆದಿತ್ಯ ಎಲ್ಲರಂತಲ್ಲ ಎಂದು ಖಚಿತವಾಯಿತು. ನೋಡೋಕ್ಕೂ ಚೆನ್ನಾಗಿದ್ದ, ಊರಿನಲ್ಲಿ ಉತ್ತಮ ಕೃಷಿಕ ಅಂತ ಹೆಸರುವಾಸಿಯಾಗಿದ್ದ. ಈ ವಿಷಯ ಅವಳಿಗೆ ಆನಂತರ ಗೊತ್ತಾಗಿತ್ತು. ಇಂತಹ ಗಂಡಿಗೆ ತನ್ನ ಮಗಳನ್ನು ಕೊಡಲು ವೀಣಾಳ ತಂದೆಗೂ ಯಾವುದೇ ತಕರಾರು ಇರಲಿಲ್ಲ. ಆಕೆಯ ಓದು ಮುಗಿದ ನಂತರ ಮದುವೆ ನೆರವೇರಿಸಲಾಯಿತು. ವೀಣಾಗೆ ತನ್ನ ಗಂಡನ ಜೊತೆ ಅದು ಮೊದಲ ರಾತ್ರಿ. ಅದಾಗಲೇ ಮನೆ ನಿಶ್ಶಬ್ದವಾಗಿತ್ತು. ಹೂವಿನ ವಾಸನೆ, ದೀಪಗಳ ಬೆಳಕು, ಹೊರಗಿನ ಗಾಳಿ ವೀಣಾ ಮನದಲ್ಲಿ ಒಂದು ರೀತಿಯ ತಿಳಿ ಆತಂಕ ಮತ್ತು ಹೊಸ ಕ್ಷಣದ ಅನುಭವಕ್ಕಾಗಿ ಆತುರತೆಯನ್ನು ಹೊತ್ತು ಕುಳಿತಿದ್ದು. ಅಷ್ಟರಲ್ಲಿ ಆದಿತ್ಯ ರೂಮ್ನೊಳಗೆ ಬಂದ. ಆತನ ಮನದಲ್ಲೂ ಚಿಟ್ಟೆ ಹಾಕಾತ್ತು. ಹೊಸ ಜೀವನದ ಪ್ರಾರಂಭಕ್ಕೆ ಉತ್ಸುಕನಾಗಿದ್ದ. ಗುಲಾಬಿ ಬಣ್ಣದ ಸೀರೆ ತೊಟ್ಟು ವೀಣಾ ಮಂಚದ ಹಾಸಿಗೆ ಮೇಲೆ ಕೂತಿದ್ಲು. ಆದಿತ್ಯ ಅವಳ ಬಳಿ ಬಂದು ಕೂತ. ನೀನು ತುಂಬ ನರಗ್ತಾ ಇದ್ಯಾ ಎಂದು ಆತ ಮೃದುವಾಗಿ ಹೇಳ್ದ. ಅವಳು ತಲೆ ಬಗ್ಗಿದ್ಲು, ನಗು ಹೊತ್ತು. ನನ್ನ ಮಾತಿನಲ್ಲಿ ಡಬ್ಬಲ್ ಮೀನಿಂಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಭ್ಯಾಸ ಬಲ, ನೀನೇನೋ ತಪ್ಪು ತಿಳ್ಕೊಳ್ಳಲ್ಲ ತಾನೆ ಎಂದು ಆದಿತ್ಯ ಕಳ್ಳ ಮೇರಿಬೀರಿ ಹೇಳ್ದ. ವೀಣಾ ತನ್ನ ಭಯ ಮೇಲೆ ಕೈ ಇಟ್ಟು ಉಸಕ್ಕೆಂದು ನಕ್ಕಳು. ಅವಳ ನಗು ಆದಿತ್ಯನಿಗೆ ಸ್ವಲ್ಪ ಧೈರ್ಯ ತಂದುಕೊಟ್ಟು. ನಂತರ ಆತ ವೀಣಾನನ್ನೇ ನೋಡ್ತಾ ಕುತ್ಕೊಂಡ. ಊರಲ್ಲಿ ಎಷ್ಟೋ ಹುಡುಗರು ಅವಳ ಹಿಂದೆ ಬಿದ್ದಿದ್ರು. ಅಂತಹ ಆಕರ್ಷಕ ಮೈಮಾಟ, ಇಂತಹ ಸೌಂದರ್ಯದ ಕಣಜ ತನಗೆ ಸಿಕ್ಕೋದು ಭಾಗ್ಯವೇ ಎಂದು ತನ್ನ ಮಯದಲ್ಲಿ ಅಂದುಕೊಳ್ಳುತ್ತಾ ಅವಳನ್ನು ಮೇಲಿನಿಂದ ಕೆಳವರೆಗೂ ನೋಡ್ತಾ ತನ್ನ ಕಣ್ಣುಗಳಿಂದಲೇ ಅವಳ ಸೌಂದರ್ಯವನ್ನು ಸವಿದು ತನ್ನೊಳಗಿನ ಪ್ರತಿಕ್ರಿಯೆಯ ಹುಮ್ಮಸ್ಸನ್ನು ಜಾಗೃತಗೊಳಿಸ್ದ. ವೀಣಾಗೆ ಆತ ಏನು ಮಾತನಾಡದೆ ಸುಮ್ಮನೆ ಕೂತಿರೋದನ್ನು ಕಂಡು ಕಸಿಸಿ ಹತ್ತಾಳ. ನಿಧಾನವಾಗಿ ಅವನತ್ತ ತಿರುಗಿ ನೋಡಲು ಆದಿತ್ಯ ಅವಳನ್ನೇ ಕಣ್ಣು ಮಿಟುಕಿಸದೆ ಬಾಯಿ ಬಿಟ್ಟು ನೋಡ್ತಿದ್ದ. ಆಕೆ ಗೊತ್ತಾಯ್ತು ಆತ ಏನು ನೋಡ್ತಾ ಇದ್ದಾನೆ ಅಂತ. ಅವಳ ತೆಳುವಾದ ಸಂತ ಹಾಗೂ ಉಬ್ಬಿದ ಎದೆ ಸೀರೆಯ ಸೆರೆಯಿಂದ ಕಾಣ್ತಾ ಇದ್ದಿದ್ದು, ಅದನ್ನೇ ಆತ ನೋಡ್ತಾ ಇದ್ದಾನೆ. ಆದಿತ್ಯನ ಚಪಲತೆಗೆ ನಕ್ಕು ಏನೂ ಹೇಳಿದೆ ಆದಿತ್ಯ ಮುಂದಿನ ಮಾತನ್ನು ಶುರು ಮಾಡುವವರೆಗೂ ಮೌನವಾಗಿ ಕಾದ್ಯ. ಅವನು ಮೃದುವಾಗಿ ಅವಳ ಕೈ ಹಿಡಿದು ಹೇಳ್ದ, ನಾನು ನನ್ನ ಜೀವನದ ಜೊತೆಯವಳು. ಈ ಸಂಸಾರ ನಮ್ಮಿಬ್ಬರ ಕನಸಾಗಿದೆ. ಭಯ ಪಡಬೇಡ. ನಮ್ಮ ಸಂಸಾರದ ಪಯಣ ಸಾಯುವವರೆಗೂ ಮುಂದುವರೆಯಲಿದೆ. ವೀಣಾಗೆ ಇನ್ನಂತೂ ತಾಳ್ಮೆಯಿಂದ ಕೂರಲು ಆಗಲಿಲ್ಲ. ಆಟ ಯಾವಾಗ ಶುರು ಮಾಡ್ತಾನೆ ಎಂದು ಕಾದು ಕಾದು ಆಕೆಗೆ ಸುಸ್ತಾಯಿತು. ನೀವು ಶುರು ಮಾಡ್ತಿರೋ ಅಥವಾ ನಾನು ನಿದ್ದೆ ಮಾಡಲ ಎಂದು ಸಿಟ್ಟುಕೊಂಡು ಹೇಳಿದ. ಆದಿತ್ಯನಿಗೆ ಅವಳ ಮುದ್ದಾದ ಕೋರ್ಪ ಕಂಡು ಇವಳು ಕೂಡ ತುಂಬ ಆತರಗಳೇ, ಇನ್ನು ತಡ ಮಾಡೋದು ಬೇಡ ಎಂದನಿಸಿ ಅದೇ ಕ್ಷಣದಿಂದ ಇಬ್ಬರ ನಡುವಿನ ಅಂತರವು ಮುರಿದು ಹೋಯಿತು. ಆದಿತ್ಯ ಅವಳ ಗಲ್ಲವನ್ನು ಹಿಡಿದು ಅವಳ ಮುಖವನ್ನು ತನ್ನತ್ತ ತಿರುಗಿಸಿದ. ಆತ ವೀಣಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ವೀಣಾ ಕೂಡ ಅವನನ್ನೇ ನೋಡ್ತಾ ಇದ್ಲು. ಆದಿತ್ಯನ ಬೆರಳುಗಳು ನಿಧಾನವಾಗಿ ಗಲ್ಲದಿಂದ ತುಕಿ ಹತ್ತ ಸಾಗದ್ವು. ವೀಣಾ ನಾಚಿಕೆಯಿಂದ ಅವನ ನೋಟವನ್ನು ತಪ್ಪಿಸಿ ಮುಖವನ್ನು ವಿರುದ್ಧ ದಿಕ್ಕಿಗೆ ತಿರುಗಿಸಿದ್ಲು. ಆಮೇಲೆ ಆತ ಕೈಯನ್ನು ಇರಿಸಿ ಅವಳ ಸೀರೆಯ ಸೆರಗಿನ ಮೇಲೆ ಬಿಟ್ಟ. ವೀಣಾ ಇರುಗಿಸಲಿಲ್ಲ. ಆದಿತ್ಯ ನಿಧಾನವಾಗಿ ಸೆರಗನ್ನ ಇಳಿಸ್ದ. ಸೀರೆಯೊಳಗೆ ಅವಿತಿದ್ದ ಅವಳ ಸೌಂದರ್ಯ ರಾಶಿಯ ದರ್ಶನವಾಗುತ್ತೆ.
ವೀಣಾ ನಾಚಿಕೆಯಿಂದ ಕಣ್ಣೂಸ್ಕೊಳ್ತಾಳೆ. ನನಗೆ ಹೇಗನ್ನಿಸ್ತಾ ಇದೆ ನನ್ನ ಜೊತೆ ಇವತ್ತು? ಅವನು ಕೇಳ್ದ. ವೀಣಾಳ ಕಣ್ಣ ರೆಪ್ಪೆಗಳು ಹಾರುವ ಪತಂಗದಂತೆ ಶರಪತ ಅಂದು. ಈ ರೀತಿ ಕೇಳಿದ್ರೆ ನಾನೇನು ಅಂತ ಹೇಳಿ ಎಂದು ವೀಣಾ ಅಂಜಿಕೆಯ ದಾಟಿಯಲ್ಲಿ ಹೇಳಬಲು. ಅವನು ಅವಳ ಮುಖದ ಮೇಲೆ ಬಿದ್ದ ಕೂದಲನ್ನ ಮೃದುವಾಗಿ ಹಿಂದೆ ಸರಿಸಿದ. ವೀಣಾ, ನಿನ್ನನ್ನು ಪಡ್ಕೊಳ್ಳೋದು ನನ್ನ ಜೀವನದ ದೊಡ್ಡ ಕನಸಾಗುತ್ತೆ. ನಿನ್ನ ಈ ಸೌಂದರ್ಯವನ್ನ ನೋಡೋದೇ ನನ್ನ ಜೀವನದ ಗುರಿಯಾಗಿಕ್ಕೆ. ಅವನ ಮಾತುಗಳಲ್ಲಿ ವಿಶ್ವಾಸವಿತ್ತು, ಪ್ರೀತಿ ಇದ್ದಿದ್ದು ಅವಳಿಗೆ ಸ್ಪಷ್ಟವಾದಿತ್ತು. ವೀಣಾಳ ಎದೆಬಡ್ತ ಜೋರಾಯಿತು. ಅವಳು ಧೈರ್ಯವಾಗಿ ಅವನ ಕಣ್ಣಲ್ಲಿ ಕಣ್ಣಿಗೆ ನೋಡಿದ್ಲು. ಅವನು ಇನ್ನಷ್ಟು ಹಠಕ್ ಮುಗ್ದ. ಇದು ಬರೀ ನನ್ನ ಆಸೆ ಎಂದು ಅನ್ಕೋಬೇಡ, ಇದು ನನ್ನ ಪ್ರೀತಿಯೂ ಕೂಡ. ಇದನ್ನು ನಾನಿವತ್ತು ನಿನ್ನ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀನಿ. ಆತುರತೆ ಹೊರಟತನ ಕಂಡು ಬಂದ್ರೆ ಹೆದರಬೇಡ. ನಿನ್ನ ಧ್ವನಿಯ ಮೂಲಕವೂ ಅಥವಾ ಇನ್ಯಾವುದೇ ರೀತಿಯಲ್ಲಾದರೂ ನನಗೆ ಸೂಚನೆ ಕೊಡು. ನನ್ನ ಉದ್ವೇಗವನ್ನ ನಿಯಂತ್ರಿಸಿಕೊಳ್ತೀನಿ ಎಂದನು ಆದಿತ್ಯ. ವೀಣಾ ತನ್ನ ಸೊಂಟಕ್ಕೆ ಸುತ್ತಿದ್ದ ಸೀರೆಯ ಸುತ್ತನ್ನು ತೆಗೆದು ಸೀರೆಯನ್ನ ನೆಲಕ್ಕೆ ಬಿಸಾಕಿದ್ಲು. ಗ್ಲೌಸನ್ನೂ ಕೂಡ ತೆಗೆದು ಬಿಸಾಕಿದ್ಲು. ಈಗ ಅವಳು ಬರೀ ಲಂಗ ಮತ್ತು ದಾತ್ ಹೊತ್ತು ಕೂತಿದ್ಲು. ಇಷ್ಟು ಸಾಕಲ್ಲೇ ಆದಿತ್ಯನಿಗೆ ನಿಮಿರಲು. ತಕ್ಷಣವೇ ಅವಳ ಮಕ್ಕಳ ಮೇಲೆ ಹಿಡಿದು ಮುತ್ತಿನ ರಾಶಿ ಬೈದನು. ನಿನ್ನ ದೇಹದ ಸುವಾಸನೆ ನನಗೆ ಅಮಲ್ ತರಿಸ್ತಿದೆ ವೀಣಾ ಎಂದನು ಆತ. ಹೇಳಿದಾಗ ವೀಣಾಳ ಮನದಲ್ಲಿ ಸಾಟಕತೆಯು ತುಂಬಿದೆ. ಆದಿತ್ಯ ಹೊಕ್ಕಳಿನಿಂದ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದ. ಅಷ್ಟರಲ್ಲಿ ಹುಡುಗಿಯ ಕಿರುಚಾಟವನ್ನು ಕೇಳಿ ಇಡೀ ಊರೇ ಎಚ್ಚರಗೊಂಡಿತು. ಮನೆಯ ಲೈಟ್ಗಳು ಹೊತ್ತಿದ್ವು. ಎಲ್ಲರ ಮನದಲ್ಲೂ ಗೊಂದಲ. ರಾತ್ರಿ ಇದೆಂತಹ ಶಬ್ದ ಹೆಂಗ? ಆದಿತ್ಯನ ಅಪ್ಪ ಅಮ್ಮ ಕೋಣೆಯ ಬಾಗಿಲು ಬಡಿದ್ರು. ಒಳಗಿನಿಂದ ಆದಿತ್ಯ ಬಾರು ತೆಗೆದ. ಅವನ ಮುಖದಲ್ಲಿ ಗಾಬರಿ ಎದ್ದು ಕಾಣ್ತಾಯಿತ್ತು. ಅತ್ತ ವೀಣಾ ಹಾಸಿಗೆ ಮೇಲೆ ಮುಸುಕು ಹಾಕಿ ಮಲಗಿದ್ಲು. ಹಿರಿಯರು ಎಂದಿಗೂ ಅನುಭವ ಇದ್ದವಳು ತಾನೆ. ಅವರಿಗೆ ಏನ್ ನಡೆದಿರ್ಬೋದು ಅಂತ ತಕ್ಷಣವೇ ಅರಿವಾಯ್ತು. ಆದಿತ್ಯನ ತಂದೆ ನಾಕು ಹೇಳಿದ, ಏನಪ್ಪ ನೀನು ಹೆಣ್ಮಗಿನ ಸ್ವಲ್ಪ ಮೃದುವಾಗಿ ನೋಡ್ಕೋ, ಅವಳಿಗೂ ಇದು ಮೊದಲನೇ ಸಾರಿ ತಾನೆ ಎಂದು ನಕ್ಕ ಹಲ್ಪಿಸಿದ್ದ. ಆದಿತ್ಯ ಬಾಗಿಲು ಮುಚ್ಕೊಂಡ. ವೀಣಾ ಮುಸುಕನ್ನ ತೆರೆದ. ಯಾಕೆ ಇನ್ನಷ್ಟು ದೂರ ದಿಕ್ಕಿಸ್ಕೊಂಡೆ ಎಂದು ಆದಿತ್ಯ ಅವಳ ಬಳಿ ಕೇಳ್ದ. ನೀವೇ ಹೇಳಿದ್ರಲ್ಲ ಆತೃಪ್ಯ ಜಾಸ್ತಿ ಆದರೆ ಸೂಚನೆ ಕೊಡುವಂತ. ಆದಿತ್ಯ ಅವಳ ಮಾತು ಕೇಳಿ ನಕ್ಕ. ವೀಣಾ ಕೂಡ ಮುಗುಳ್ನಗೆ ಬೀರಿದ್ಲು. ಮಲಗಿದ್ದ ಅವಳ ಮೇಲೆ ಬಂದು ಆದಿತ್ಯ ಅವಳ ಹಣೆಗೆ ಮುತ್ತಿತ್ತನು. ನಂತರ ತುಟಿಗೆ ಮುತ್ತಿಟ್ಟು ರುಚಿ ನೋಡಿ ಹಾಗೆಯೇ ಮುತ್ತಿಡಿತ್ತ ಕೆಳಗೆ ಬಂದು ಲಂಗದ ದಾರವನ್ನ ಬಿಚ್ಚಿದನು. ಲಂಗ, ಬ್ಲೌಸು, ಪಂಚೆ ಮತ್ತು ಅಂಗಿ ಎಲ್ಲವೂ ನೆಲಕ್ಕೆದ್ದಿದ್ದೆ. ಇಡೀ ರಾತ್ರಿ ಆದಿತ್ಯ ಸ್ವರ್ಗವನ್ನ ಕಂಡನು. ವೀಣಾ ಸ್ವರ್ಗವನ್ನ ಅನುಭವಿಸಿದೆ. ಅವರ ನಗುವಿನ ದೂರವು ಹದವಾಗಿ ಕರಗಿತ. ಮಾತುಗಳ ಮುಖವಾಗಿ ಬದಲಾಗಿ ಸ್ಪರ್ಶವೇ ಸಂಭಾಷಣೆ ಆಯ್ತು. ಆ ರಾತ್ರಿ ಇಬ್ಬರು ಮದುವೆ ಅಂದ್ರೇನೋ, ಸುಖ ಅಂದ್ರೇನೋ ಎಂಬುದರ ನಿಜವಾದ ಅರ್ಥವನ್ನ ಅರಿತರು. ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದ.